ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಗ್ಲಿಷ್ ಗ್ರಾಮರಿಗೆ ಸಂಬಂಧಿಸಿದಂತೆ ಸಿಂಟ್ಯಾಕ್ಸ್ ಎಂಬ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ. ಹಾಗೆ ಇನ್ನೂ ನಮ್ಮ ಈ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಇಂಟ್ರೊಡಕ್ಷನ್ ಟು ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಅಂದರೆ ಏನು, ವಾಟ್ ಈಸ್ ಸಿಂಟ್ಯಾಕ್ಸ್, ಹಾಗೆ ಡೆಫಿನಿಷನ್ನು, ಹಾಗೆ ಸಿಂಪಲ್ ಡೆಫಿನಿಷನ್ಗಳನ್ನು ನೋಡೋಣ, ಹಾಗೆ ಮೀನಿಂಗ್ ಆಫ್ ಸಿಂಟ್ಯಾಕ್ಸ್ ಮತ್ತು ಟೈಪ್ಸ್ ಆಫ್ ಸಿಂಟ್ಯಾಕ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸಿಂಟ್ಯಾಕ್ಸ್, ಇವೆಲ್ಲದರ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಮೊದಲನೇದಾಗಿ ಇಂಟ್ರೊಡಕ್ಷನ್ ಟು ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಅಂದ್ರೇನು, ಇಲ್ಲಿ ಡೆಫಿನಿಷನ್ ಹೇಳೋ ಹಾಗೆ, ಸಿಂಟ್ಯಾಕ್ಸ್ ಈಸ್ ದ branch of grammar that deals with the arrangement of words, phrases and clauses to form grammatically correct and meaningful sentences. ಸಿಂಟ್ಯಾಕ್ಸ್ ಎಂಬುದು ಇಂಗ್ಲಿಷ್ ಗ್ರಾಮರಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಹಾಗೆ ನಾವು ಇಲ್ಲಿ ಅರ್ಥಪೂರ್ಣ ಹಾಗೂ ವ್ಯಾಕರಣಬದ್ಧವಾಗಿರ್ತಕ್ಕಂತಹ ವಾಕ್ಯವನ್ನು ರಚಿಸುವಾಗ ಅದರಲ್ಲಿನ ಪದಗಳನ್ನು ಹಾಗೂ ಪದಕುಂಚಗಳನ್ನು ಜೋಡಿಸುವ ಬಗ್ಗೆ ತಿಳಿಸ್ತಕ್ಕಂತಹ ಒಂದು ಅಧ್ಯಯನಕ್ಕೆ ನಾವು ಸಿಂಟ್ಯಾಕ್ಸ್ ಅಂತೇಳಿ ಕರಿತೇವೆ. ಇನ್ನು ನಾವು ಇದನ್ನು ಸಿಂಪಲ್ ಡೆಫಿನೇಷನಲ್ಲಿ ನೋಡೋದಾದರೆ ಅಂದರೆ, ಸಿಂಟ್ಯಾಕ್ಸ್ ಈಸ್ ದ ಸೆಟ್ ಆಫ್ ರೂಲ್ಸ್ ದ್ಯಾಟ್ ಡಿಟರ್ಮೈನ್ಸ್ ಹೌ ವರ್ಡ್ಸ್ ಆರ್ ಅರೇಂಜ್ಡ್ ಟು ಮೇಕ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ವಾಕ್ಯವನ್ನು ನಾವು ಸಂರಚನೆ ಮಾಡುವಲ್ಲಿ ಆ ಪದಗಳನ್ನು ಯಾವ ರೀತಿಯಾಗಿ ಜೋಡಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಸಿಂಟ್ಯಾಕ್ಸ್ ಅಂತೇಳಿ ಕರಿತೇವೆ. ಇಲ್ಲಿ ಪದಗಳ ಜೋಡಣೆಯ ಒಂದು ನಿಯಮ ಯಾವ ರೀತಿ ಇದೆಯಪ್ಪ ಅಂದರೆ, ಆ ಜೋಡಿಸಿರ್ತಕ್ಕಂತಹ ಪದಗಳು ಆ ವಾಕ್ಯವನ್ನು ಸಂಪೂರ್ಣವಾಗಿ ಅರ್ಥವನ್ನು ಕೊಡುವಂತೆ ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ಸಿಂಟ್ಯಾಕ್ಸ್ ಸ್ಟಡಿ ಮಾಡುವ ಒಂದು ಉದ್ದೇಶ ಏನಪ್ಪ ಅಂದರೆ, ವಾಕ್ಯಗಳನ್ನು ಅರ್ಥಪೂರ್ಣವಾಗಿ ರಚನೆ ಮಾಡಲಿಕ್ಕೆ ಮತ್ತು ಅರ್ಥಪೂರ್ಣವಾಗಿ ಆ ವಾಕ್ಯಗಳನ್ನು ನಾವು ಮಾತನಾಡುವುದಕ್ಕೆ ಉಪಯೋಗವಾಗುವಂತೆ ಬಳಸ್ತಾ ಇದ್ದೀವಿ. ಇಲ್ಲಿ ಮೀನಿಂಗ್ ಆಫ್ ಸಿಂಟ್ಯಾಕ್ಸ್. ನೆಕ್ಸ್ಟ್ ನಾವು ನೋಡೋದಾದ್ರೆ ಅರ್ಥದಲ್ಲಿ, ಮೇಲ್ಗಡೆ ನಾವು ಡೆಫಿನೇಷನ್ ನೋಡಿದ್ವಿ, ಅದಕ್ಕೆ ಒಂದು ವಾಕ್ಯವನ್ನು ಪರ್ಟಿಕ್ಯುಲರ್ ಆಗಿ ಒಂದು ವಾಕ್ಯವನ್ನು ನೋಡಿದ್ವಿ. ಇಲ್ಲಿ ಮೀನಿಂಗ್ ಏನಪ್ಪ, ಸಿಂಟ್ಯಾಕ್ಸ್ ಅಂದರೆ, ದ ವರ್ಡ್ ಸಿಂಟ್ಯಾಕ್ಸ್ ಕಮ್ಸ್ ಫ್ರಮ್ ದ ಗ್ರೀಕ್ ವರ್ಡ್ ಸಿಂಟ್ಯಾಕ್ಸಿಸ್. ಇದು ಗ್ರೀಕ್ನ ಸಿಂಟ್ಯಾಕ್ಸಿಸ್ ಎಂಬ ಪದದಿಂದ ತೆಗೆದುಕೊಂಡಿರ್ತಕ್ಕಂಥ ಶಬ್ದ. ಇದರ ಅರ್ಥ ಏನಪ್ಪ ಅಂದರೆ, ಇಟ್ ಈಸ್ ದ ಮೀನಿಂಗ್ ಆಫ್ ಅರೇಂಜ್ಮೆಂಟ್ ಆರ್ ಪುಟ್ಟಿಂಗ್ ಟುಗೆದರ್ ಅಂತೇಳಿ. ಅರೇಂಜ್ಮೆಂಟ್ ಅಂದರೆ ನಮ್ಗೆ ಗೊತ್ತೈತಿ, ಜೋಡಣೆ ಮಾಡ್ತಕ್ಕಂಥದ್ದು. ಹಾಗೆ ಪುಟ್ಟಿಂಗ್ ಟುಗೆದರ್ ಅಂದರೆ ಅದನ್ನು ನಿಯಮಬದ್ಧವಾಗಿ ಹೊಂದಿಸ್ತಕ್ಕಂಥದ್ದು. ವಾಕ್ಯದಲ್ಲಿ ಇರತಕ್ಕಂತಹ ಶಬ್ದಗಳನ್ನು ಅವುಗಳ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅವುಗಳ ಸ್ಥಾನ ಎಲ್ಲಿ ಬರ್ತದಲ್ಲ ಅಲ್ಲಿ ಅವುಗಳನ್ನು ಹೊಂದಿಸಿದ್ವಿ ಅಂದರೆ ಮಾತ್ರ ನಾವು ಆ ವಾಕ್ಯದಲ್ಲಿ ಒಂದು ಅರ್ಥ ಪಡೀಲಿಕ್ಕೆ ಸಾಧ್ಯ ಆಗ್ತತಿ. ಅದರ ಬಗ್ಗೆ ನಾವು ಇಲ್ಲಿ ಸಿಂಟ್ಯಾಕ್ಸನ್ನು ಸ್ಟಡಿ ಮಾಡ್ತಾ ಹೋಗಬೇಕಾಗ್ತತಿ. ಸೊ ಇಲ್ಲಿ ಮೇಲ್ಗಡೆ ಮೀನಿಂಗ್ ಆಫ್ ಸಿಂಟ್ಯಾಕ್ಸ್ ಬಗ್ಗೆ ನಾವು ತಿಳ್ಕೊಂಡಾಗ ಮುಂದೆ ಇಂಪಾರ್ಟೆನ್ಸ್ ಆಫ್ ಸಿಂಟ್ಯಾಕ್ಸ್, ಇದರ ಒಂದು ಮಹತ್ವವೇನು, ನಾವು ಯಾಕೆ ಇದನ್ನು ಸ್ಟಡಿ ಮಾಡಬೇಕು ಮತ್ತು ಸಿಂಟ್ಯಾಕ್ಸ್ ನಮಗೆ ಏನನ್ನು ತಿಳಿಸ್ಕೊಡ್ತೈತಪ್ಪ ಅಂದರೆ, ಇಲ್ಲಿ ಮೊದಲನೇದಾಗಿ ಕನ್ಸ್ಟ್ರಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್. ಒಂದು ವಾಕ್ಯವನ್ನು ನಾವು ಅರ್ಥಪೂರ್ಣವಾಗಿ ಸಂರಚನೆ ಮಾಡಲು, ರಚಿಸಲು ಏನು ಮಾಡ್ತೈತಪ್ಪ ಅಂದರೆ ಇದು ನಮಗೆ ಸಹಾಯಕಾರಿಯಾಗ್ತೈತಿ. ಹಾಗೆ ಇಂಪ್ರೂವ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್, ಬರವಣಿಗೆ ಮತ್ತು ಮಾತನಾಡುವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಥವಾ ಇಂಪ್ರೂವ್ ಮಾಡಲಿಕ್ಕೆ ಸಿಂಟ್ಯಾಕ್ಸ್ ನಮಗೆ ಸಹಾಯ ಮಾಡ್ತೈತಿ. ಹಾಗೆ ಮೂರನೇ ಒಂದು ಪಾಯಿಂಟ್ ನೋಡೋದಾದರೆ, ಕಮ್ಯುನಿಕೇಟ್ ಐಡಿಯಾಸ್ ಕ್ಲಿಯರ್ಲಿ, ನಮ್ಮ ವಿಚಾರಗಳನ್ನು ಸಂಪೂರ್ಣವಾಗಿ ಅರ್ಥಬದ್ಧವಾಗಿ ಅದನ್ನು ಮಾತನಾಡಲಿಕ್ಕೆ ಸಿಂಟ್ಯಾಕ್ಸ್ ನಮಗೆ ಸಹಾಯ ಮಾಡ್ತೈತಿ. ಹಾಗೆ ಅವಾಯ್ಡ್ ಗ್ರಾಮ್ಯಾಟಿಕಲ್ ಎರರ್ಸ್, ವಾಕ್ಯ ಸಂರಚನೆ ಮಾಡಬೇಕಾದಾಗ ಆಗ್ತಕ್ಕಂತಹ ವ್ಯಾಕರಣದ ತಪ್ಪುಗಳನ್ನು ಅವಾಯ್ಡ್ ಮಾಡಲಿಕ್ಕೆ ನಮಗೆ ಸಿಂಟ್ಯಾಕ್ಸ್ ಸಹಾಯ ಮಾಡ್ತೈತಿ. ಹಾಗೂ ಅಂಡರ್ಸ್ಟ್ಯಾಂಡ್ ದ ಸೆಂಟೆನ್ಸ್ ರಿಲೇಷನ್ಶಿಪ್, ವಾಕ್ಯ ಮತ್ತು ವಾಕ್ಯಗಳ ನಡುವಿನ ಸಂಬಂಧವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಿಂಟ್ಯಾಕ್ಸ್ ನಮಗೆ ಸಹಾಯ ಮಾಡ್ತೈತಿ. ಸೊ ಆಲ್ ದೀಸ್ 5 ಪಾಯಿಂಟ್ಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಸಿಂಟ್ಯಾಕ್ಸ್ ಅಂತೇಳಿ. ನೆಕ್ಸ್ಟು ಎಲಿಮೆಂಟ್ಸ್ ಆಫ್ ಸಿಂಟ್ಯಾಕ್ಸ್. ಇಲ್ಲಿ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಸಿಂಟ್ಯಾಕ್ಸ್ ಅನ್ನೋದನ್ನು ನಾವು ನೋಡಿದ್ವಿ ಅಂದರೆ, ಇದರಲ್ಲಿ ಬರ್ತಕ್ಕಂಥವು ಫಸ್ಟ್ ಒನ್ ವರ್ಡ್ಸು, ನೆಕ್ಸ್ಟ್ ಫ್ರೇಸಸ್ಸು, ಕ್ಲಾಸಸ್ಸು, ಸಬ್ಜೆಕ್ಟು, ಪ್ರೆಡಿಕೇಟು, ವರ್ಬು, ಆಬ್ಜೆಕ್ಟು, ಹಾಗೆ ಕಾಂಪ್ಲಿಮೆಂಟು, ಮೋಡಿಫೈಯರ್ಸ್. ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ಸಿಂಟ್ಯಾಕ್ಸ್. ನಾವು ಒಂದೊಂದೇ ನೋಡೋದಾದ್ರೆ ಅಂದರೆ, ಒಂದು ವಾಕ್ಯದಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಒಂದು ವಾಕ್ಯ ಬರಿತೀನಿ, ಶಿ ಈಸ್ ಬ್ಯೂಟಿಫುಲ್.
ಗರ್ಲ್. ಇಲ್ಲಿರ್ತಕ್ಕಂಥ ವಾಕ್ಯದಲ್ಲಿ ಶಿ ಆಗಲಿ, ಈಸ್ ಆಗಲಿ, ಬ್ಯೂಟಿಫುಲ್ ಆಗಲಿ, ಗರ್ಲ್ ಆಗಲಿ ಇವೆಲ್ಲವುಗಳು ಏನದವಪ್ಪ ಅಂದ್ರೆ ವರ್ಡ್ಸ್ಗಳದಾವ. ಅಂದರೆ ಇಟ್ ಈಸ್ ಆ್ಯನ್ ಎಲಿಮೆಂಟ್ ಆಫ್ ಸಿಂಟ್ಯಾಕ್ಸ್. ಓಕೆ, ನೆಕ್ಸ್ಟು ಫ್ರೇಸಸ್ಗಳನ್ನು ನಾವು ನೋಡಿದ್ವಿ ಅಂದರೆ ದ ಬುಕ್ ಈಸ್ ಆನ್ ದ ಟೇಬಲ್. ದ ಬುಕ್ ಈಸ್ ಆನ್ ದ ಟೇಬಲ್. ಈ ವಾಕ್ಯದಲ್ಲಿ ಆನ್ ದ ಅನ್ನೋದು ಏನದಲ್ಲ, ಆನ್ ದ ಟೇಬಲ್ ಅನ್ನೋದು ಒಂದು ಫ್ರೇಸ್ ಆಗ್ತೈತಿ. ಅಂದರೆ ವಾಕ್ಯದಲ್ಲಿ ಈ ಫ್ರೇಸ್ ಬಗ್ಗೆನೂ ಕೂಡ ನಾವು ಸ್ಟಡಿ ಮಾಡ್ತೇವೆ, ಹಾಗೆ ಶಬ್ದಗಳ ಬಗ್ಗೆನೂ ಕೂಡ ಸ್ಟಡಿ ಮಾಡ್ತೇವೆ, ಹಾಗೆ ಕ್ಲಾಸಸ್ ಉಪವಾಕ್ಯಗಳ ಬಗ್ಗೆನೂ ಕೂಡ ನಾವು ವಾಕ್ಯದಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ಸಬ್ಜೆಕ್ಟ್ ಬಗ್ಗೆನೂ ಕೂಡ ಸ್ಟಡಿ ಮಾಡ್ತೇವೆ. ವಾಕ್ಯದ ಒಂದು ಸಂರಚನೆ ಮಾಡಬೇಕಾದ್ರೆ ನಾವು ಒಂದು ಪ್ಯಾಟರ್ನ್ ಯೂಸ್ ಮಾಡ್ತೇವೆ ಇಂಗ್ಲೀಷ್ ವಾಕ್ಯಗಳಲ್ಲಿ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಇಲ್ಲಿ ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂಥೇಳಿ ನಾವು ವಾಕ್ಯ ತಗೊಂಡ್ವಿ ಅಂದರೆ ಇಲ್ಲಿ ಶಿ ಅನ್ನೋದು ಏನದಲ್ಲ ವಾಕ್ಯದ ಮೊದಲ ಶಬ್ದ ಸಬ್ಜೆಕ್ಟ್ ಆಗ್ತೈತಿ. ಇಲ್ಲಿ ಸಬ್ಜೆಕ್ಟ್ ಈಸ್ ಆಲ್ಸೋ ಆ್ಯನ್ ಎಲಿಮೆಂಟ್ ಆಫ್ ಸಿಂಟ್ಯಾಕ್ಸ್ ಅಂತೇಳಿ. ಮತ್ತು ಪ್ರೆಡಿಕೇಟ್, ಇಲ್ಲಿ ಶಿ ಬಿಟ್ಟರೆ ನೆಕ್ಸ್ಟು ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅನ್ನೋದೇನೈತಲ್ಲ ಇದು ಪ್ರೆಡಿಕೇಟ್ ಅಂತೇಳಿ ನಾವು ಕರಿತೀವಿ. ದೆನ್ ವರ್ಬ್ ಆಲ್ರೆಡಿ ಗೊತ್ತೈತಿ, ಈಸ್ ದ ಅಕ್ಸಿಲಿಯರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂತೇಳಿ. ದೆನ್ ಆಬ್ಜೆಕ್ಟ್, ಶಿ ಈಸ್ ಅ ಬ್ಯೂಟಿಫುಲ್ ಅನ್ನೋ ವಾಕ್ಯದಲ್ಲಿ ಅ ಬ್ಯೂಟಿಫುಲ್ ಗರ್ಲ್ ಅನ್ನೋದು ಏನಂತೈತಿ ಅದು ನಾವು ಆಬ್ಜೆಕ್ಟ್ ಅಂತೇಳಿ ಐಡೆಂಟಿಫೈ ಮಾಡ್ತೀವಿ ವಾಕ್ಯದಲ್ಲಿ. ಹಾಗೆ ಕಾಂಪ್ಲಿಮೆಂಟ್ ಅನ್ನೋದನ್ನು ನಾವು ನೋಡೋದಾದರೆ ಒಂದು ವಾಕ್ಯದಲ್ಲಿ ನಾವು ಕಾಂಪ್ಲಿಮೆಂಟನ್ನು ಯಾವ ರೀತಿ ಬಳಸ್ತೀವಪ್ಪ ಅಂದರೆ ಇಲ್ಲೊಂದು ಎಕ್ಸಾಂಪಲ್ ನೋಡೋಣ. ಶಿ ಈಸ್ ಅ ಡಾಕ್ಟರ್. ಶಿ ಈಸ್ ಅ ಡಾಕ್ಟರ್. ಇಟ್ ಈಸ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಅವಳು ಯಾರಪ್ಪ ಅಂದರೆ ಇಲ್ಲಿ ಡಾಕ್ಟರ್ ಆಗಿದ್ದಾಳ, ಇದಕ್ಕೆ ನಾವು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಹಾಗೆ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಕೂಡ ನಾವು ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ವಿ ಪೇಂಟೆಡ್ ದ ವಾಲ್ ಬ್ಲೂ. ಇದು ಬ್ಲೂ ಅನ್ನೋದೇನೈತಿ ಮತ್ತು ಡಾಕ್ಟರ್ ಅನ್ನೋದೇನೈತಲ್ಲ ಇದಕ್ಕೆ ನಾವು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಇಲ್ಲಿ ಬ್ಲೂ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂದರೆ ವಾಲ್ ಏನೈತಲ್ಲ ಇದು ಬ್ಲೂ ಕಲರ್ ಅಂತೇಳಿ. ಆ ಬ್ಲೂ ಕಲರ್ ಅನ್ನು ನಾವು ಏನು ಮಾಡ್ತೀವಿ ವಾಲ್ಗೆ ಪೇಂಟ್ ಮಾಡ್ತೀವಿ ಅನ್ನೋದು. ಇಲ್ಲಿ ಶಿ ಈಸ್ ಅ ಡಾಕ್ಟರ್, ಅವಳು ಯಾರಪ್ಪ ಅಂದರೆ ಡಾಕ್ಟರ್ ಅಂತೇಳಿ ಇದನ್ನು ವಾಕ್ಯದಲ್ಲೇ ನಾವು ಯೂಸ್ ಮಾಡ್ತೀವಿ. ಇವೆಲ್ಲವುಗಳು ಏನದವಪ್ಪ ಅಂದರೆ ಪದಗಳದವು ಅಥವಾ ಶಬ್ದಗಳದವು. ಇವುಗಳನ್ನು ಯಾವ ಸ್ಥಾನಕ್ಕೆ ನಾವು ಅಲ್ಲಿ ಜೋಡಿಸಿದ್ವಿ ಅಂದರೆ ಈ ಒಂದು ವಾಕ್ಯ ಸಂಪೂರ್ಣ ಅರ್ಥಪೂರ್ಣವಾಗಿರ್ತೈತಿ ಅನ್ನೋದನ್ನು ನಾವು ಇಲ್ಲಿ ಸಿಂಟ್ಯಾಕ್ಸ್ ಮುಖಾಂತರ ತಿಳ್ಕೊಳ್ತಾ ಹೋಗ್ತೀವಿ. ಕೊನೆಗೆ ಮಾಡಿಫೈಯರ್ಸ್, ಕೊನೆಯ ಒಂದು ಎಲಿಮೆಂಟ್ ಮಾಡಿಫೈಯರ್. ಇದು ಮಾಡಿಫೈಯರ್ ಅಂದರೆ ಏನಪ್ಪ ಅಂದ್ರೆ ವಾಕ್ಯದಲ್ಲಿ ಇಲ್ಲೊಂದು ವಾಕ್ಯದ ಮುಖಾಂತರ ನಾವು ಐಡೆಂಟಿಫೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಶಿ ಬಾಟ್ ಅ ರೆಡ್ ರೋಸ್. ಇಲ್ಲಿ ರೋಸನ್ನು ಮಾಡಿಫೈ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ರೆಡ್. ಇಲ್ಲಿ ರೆಡ್ ಅನ್ನೋ ಒಂದು ವರ್ಡನ್ನು ನಾವಿಲ್ಲಿ ಏನಂತ ಕರಿಬೋದು ಮಾಡಿಫೈಯರ್ ಅಂತೇಳಿ ಕರಿಬೋದು. ಹಾಗೆ ಇನ್ನೊಂದು ವಾಕ್ಯ ನಾವು ಹೇಳೋದಾದರೆ ದ ಟಾಲ್ ಬಾಯ್ ವನ್ ದ ಮ್ಯಾಚ್. ಇಲ್ಲಿ ಬಾಯ್ ಏನದ ಇದನ್ನು ಮಾಡಿಫೈ ಮಾಡ್ತಕ್ಕಂಥ ವರ್ಡ್ ಯಾವುದಪ್ಪ ಅಂದರೆ ಟಾಲ್. ಅಂದರೆ ಇವೆಲ್ಲವುಗಳನ್ನು ನಾವು ಎಲಿಮೆಂಟ್ಸ್ ಆಫ್ ಸಿಂಟ್ಯಾಕ್ಸ್ ಅಂತ ಕರಿತೇವೆ. ಒಂದು ವಾಕ್ಯದಲ್ಲಿ ಬರತಕ್ಕಂತಹ ಶಬ್ದಗಳು ಏನದವಲ್ಲ ಅವುಗಳ ಸ್ಥಾನಕ್ಕೆ ಅನುಕ್ರಮವಾಗಿ ನಾವು ಅವುಗಳನ್ನು ಜೋಡಣೆ ಮಾಡೋದನ್ನು ಈ ಸಿಂಟ್ಯಾಕ್ಸ್ ಅನ್ನೋ ಒಂದು ಗ್ರಾಮರ್ ನಮಗೇನು ಮಾಡ್ತೈತಿ ತಿಳಿಸ್ಕೊಡ್ತೈತಿ. ಇಲ್ಲಿ ಒಂದು ವಾಕ್ಯದಲ್ಲಿ ನಾವು ಎಕ್ಸಾಂಪಲನ್ನು ನೋಡೋದಾದ್ವಿ ಅಂದರೆ ದ ಇಂಟೆಲಿಜೆಂಟ್ ಸ್ಟೂಡೆಂಟ್ ಆನ್ಸರ್ಡ್ ದ ಕ್ವೆಶನ್ ಕರೆಕ್ಟ್ಲಿ. ದ ಇಂಟೆಲಿಜೆಂಟ್ ಸ್ಟೂಡೆಂಟ್ ಈಸ್ ಅ ಸಬ್ಜೆಕ್ಟ್. ಮೇಲ್ಗಡೆ ನೋಡಿದ ಹಾಗೆ ಎಲಿಮೆಂಟ್ ಒಳಗೆ ನಾವು ಸಬ್ಜೆಕ್ಟ್ ನೋಡಿದ್ವಿ, ಆನ್ಸರ್ಡ್ ವರ್ಬ್ ಕೂಡ ನೋಡಿದ್ವಿ, ದ ಕ್ವೆಶನ್ ಕರೆಕ್ಟ್ಲಿ ಆಬ್ಜೆಕ್ಟ್ ಪ್ಲಸ್ ಮಾಡಿಫೈಯರ್. ಮಾಡಿಫೈಯರ್ ಯಾವುದಪ್ಪ ಅಂದರೆ ಕರೆಕ್ಟ್ಲಿ ಕ್ವಶನ್ಗೆ ಸರಿಯಾದ ಉತ್ತರವನ್ನು ಆ ಹುಡುಗ ವಿದ್ಯಾರ್ಥಿ ಯಾರು ಇಂಟೆಲಿಜೆಂಟ್ ಸ್ಟೂಡೆಂಟ್ ಬುದ್ಧಿವಂತ ವಿದ್ಯಾರ್ಥಿ ಏನು ಮಾಡ್ತಾನೆ ಉತ್ತರವನ್ನು ಕೊಡ್ತಾನೆ ಅನ್ನೋದು ವಾಕ್ಯ. ಇಲ್ಲಿರ್ತಕ್ಕಂಥ ಶಬ್ದಗಳನ್ನು ನಾವು ನೋಡಿದ್ವಿ ಅಂದರೆ ಅವುಗಳನ್ನು ವ್ಯಾಕರಣಬದ್ಧವಾಗಿ ನಾವೇನು ಮಾಡಿದ್ದೀವಿ ವಾಕ್ಯ ಅರ್ಥ ಕೊಡಬೇಕಂತೇಳಿ ಜೋಡಣೆ ಮಾಡಿದ್ದೀವಿ. ಸೊ ಇಟ್ ಈಸ್ ಆ್ಯನ್ ಎಕ್ಸಾಂಪಲ್ ಟು ನೋ ಅಬೌಟ್ ದ ಸಿಂಟ್ಯಾಕ್ಸ್. ಹಾಗೆ ಮುಂದೆ ನೋಡೋದಾದರೆ ಬೇಸಿಕ್ ವರ್ಡ್ ಆರ್ಡರ್ ಇನ್ ಇಂಗ್ಲೀಷ್. ಇಂಗ್ಲೀಷ್ ಒಳಗೆ ಒಂದು ವಾಕ್ಯ ರಚನೆಗೆ
ಅನುಸರಿಸಬೇಕಾಗಿರ್ತಕ್ಕಂಥ ವಿಧಾನ ಯಾವುದಪ್ಪ ಅಂತಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಯಾವ್ಯಾವ ಶಬ್ದಗಳು ಬಂದವು, ಹಾಗೆ ವರ್ಬ್ ಪ್ಲೇಸಲ್ಲಿ ಯಾವ್ಯಾವ ಶಬ್ದಗಳು ಬಂದವು, ಆಬ್ಜೆಕ್ಟ್ ಪ್ಲೇಸಲ್ಲಿ ಯಾವ್ಯಾವ ಶಬ್ದಗಳು ಬಂದವಪ್ಪ ಅಂದರೆ ರಾಮ್ ಈಟ್ಸ್ ಮ್ಯಾಂಗೋಸ್. ರಾಮ್ ಈಸ್ ದ ಸಬ್ಜೆಕ್ಟ್, ಈಟ್ಸ್ ಇಸ್ ದ ವರ್ಬ್, ಮ್ಯಾಂಗೋಸ್ ಈಸ್ ದ ಆಬ್ಜೆಕ್ಟ್. ಇಲ್ಲಿ ರಾಮ್ ಅನ್ನೋದು ಶಬ್ದ, ಈಟ್ಸ್ ಅನ್ನೋದು ಶಬ್ದ, ಮ್ಯಾಂಗೋಸ್ ಅನ್ನೋದು ಶಬ್ದ. ಇವುಗಳ ಒಂದು ಜೋಡಣೆ ಏನೈತೆ ಅಂದರೆ ನಿಯಮಕ್ಕೆ ತಕ್ಕಂತೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಏನು ವಾಕ್ಯದ ಒಂದು ಪ್ಯಾಟ್ರನ್ ಐತಿ, ವಿಧಾನ ಐತಿ, ಅದಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾಡಿದ್ದೀವಿ, ಜೋಡಣೆ ಮಾಡಿದ್ದೀವಿ. ಹಾಗೆ ಶಿ ರೀಡ್ಸ್ ಬುಕ್ಸ್, ಶಿ ಸಬ್ಜೆಕ್ಟ್, ರೀಡ್ಸ್ ವರ್ಬ್, ಬುಕ್ಸ್ ಈಸ್ ದ ಆಬ್ಜೆಕ್ಟ್. ಇದು ಕೂಡ ನಾವು ವ್ಯಾಕರಣಬದ್ಧವಾಗಿ ಒಂದು ರಚನೆಯನ್ನು ಮಾಡಿದ್ದೀವಿ. ಹಾಗೆ ದೇ ಪ್ಲೇ ಫುಟ್ಬಾಲ್, ಮೂರನೇ ಎಕ್ಸಾಂಪಲ್ ನೋಡೋದಾದರೆ ದೇ ಪ್ಲೇ ಫುಟ್ಬಾಲ್ ಈಸ್ ಆಲ್ಸೋ ದ ಕರೆಕ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಆ್ಯಂಡ್ ದ ಎಕ್ಸಾಂಪಲ್. ನಾವು ಇಲ್ಲಿ ಶಬ್ದಗಳನ್ನು ನೋಡಿದಾಗ ಸರಿಯಾದ ಅನುಕ್ರಮದ ಜೊತೆಗೆ ನಾವು ಏನು ಮಾಡಿದ್ದೀವಿ, ಹೊಂದಿಸಿದ್ದೀವಿ. ಹಾಗೆ ಟೈಪ್ಸ್ ಆಫ್ ಸಿಂಟ್ಯಾಕ್ಸ್ ನೋಡೋದಾದರೆ ಬೇಸ್ಡ್ ಆನ್ ಸೆಂಟೆನ್ಸ್ ಸ್ಟ್ರಕ್ಚರ್, ವಾಕ್ಯಗಳ ಸಂರಚನೆಯ ಆಧಾರದ ಮೇಲೆ ನಾವು ಇಲ್ಲಿ ಸಿಂಟ್ಯಾಕ್ಸ್ನ ವಿಧಗಳನ್ನು ನೋಡ್ತಾ ಹೋಗ್ತೇವೆ. ಮೊದಲನೇದು ಸಿಂಪಲ್ ಸೆಂಟೆನ್ಸ್. ಸಿಂಟ್ಯಾಕ್ಸ್ನ ಮೊದಲ ವಿಧಾನ ಯಾವುದಪ್ಪ ಅಂದರೆ ಸಿಂಪಲ್ ಸೆಂಟೆನ್ಸ್. ಇಟ್ ಕಂಟೇನ್ಸ್ ಒನ್ ಇಂಡಿಪೆಂಡೆಂಟ್ ಕ್ಲಾಸ್. ಇಟ್ ಕಂಟೇನ್ಸ್ ಒನ್ ಇಂಡಿಪೆಂಡೆಂಟ್ ಕ್ಲಾಸ್. ಸಿಂಟ್ಯಾಕ್ಸ್ನೊಳಗೆ ಮೊದಲ ವಿಧ ಯಾವುದಪ್ಪ ಅಂದರೆ ಸಿಂಪಲ್ ಸೆಂಟೆನ್ಸು. ಆ ಸಿಂಪಲ್ ಸೆಂಟೆನ್ಸ್ನ ಸ್ಟ್ರಕ್ಚರ್ ಹೆಂಗಿರ್ತದಪ್ಪ ಅಂದರೆ ದೇರ್ ಈಸ್ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, birds fly, she sings well, and they play cricket. These are the examples to understand about the independent clause. She sings well ಅನ್ನೋದೇನೈತಲ್ಲ, ಇದು ಒಂದು ಇಂಡಿಪೆಂಡೆಂಟ್ ಕ್ಲಾಸ್. ಕ್ಲಾಸ್ ಮೀನ್ಸ್ ನಥಿಂಗ್ ಬಟ್ ಸಬ್ ಸೆಂಟೆನ್ಸ್ ಅಂತೇಳಿ ಅಥವಾ ಒಂದು ಉಪವಾಕ್ಯ ಅಂತೇಳಿ ಕೂಡ ನಾವು ಇದನ್ನು ಕರಿತೇವೆ. ಸಂಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂತಹದಕ್ಕೆ ನಾವು ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೇವೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ಯಾವುದಕ್ಕೆ ಮೊದಲ ವಿಧ ಸಿಂಪಲ್ ಸೆಂಟೆನ್ಸಿಗೆ ನಾವು ಈ ಎಕ್ಸಾಂಪಲ್ಸ್ಗಳನ್ನು ನೋಡ್ತೀವಿ. ಹಾಗೆ ಸೆಕೆಂಡ್ ಒನ್ ಕಾಂಪೌಂಡ್ ಸೆಂಟೆನ್ಸ್. ಸೆಕೆಂಡ್ ಟೈಪ್ ಯಾವುದಪ್ಪ ಅಂದರೆ ಸಿಂಟ್ಯಾಕ್ಸ್ ಒಳಗೆ ಕಾಂಪೌಂಡ್ ಸೆಂಟೆನ್ಸ್. ಕಾಂಪೌಂಡ್ ಸೆಂಟೆನ್ಸ್ ಅಂದರೆ ಏನಪ್ಪ ಅಂದರೆ ಕಂಟೇನ್ಸ್ ಟು ಆರ್ ಮೋರ್ ಇಂಡಿಪೆಂಡೆಂಟ್ ಕ್ಲಾಸ್ ಜಾಯಿಂಡ್ ಬೈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತೇಳಿ ಕರಿತೇವೆ ನಾವು. ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸನ್ನು ಒಳಗೊಂಡಿದ್ದು ಅವುಗಳು ಯಾವುದರ ಜೊತೆಗೆ ಹೊಂದಾಣಿಕೆ ಅಥವಾ ಜೋಡಣೆ ಆಗಿರ್ತವೆ ಅಂದರೆ ಕಂಜಂಕ್ಷನ್ ಜೊತೆಗೆ ಅವೇನಾಗಿರ್ತವೆ, ಅವುಗಳ ಸಹಾಯದಿಂದ ಹೊಂದಾಣಿಕೆ ಆಗಿರ್ತೈತಿ. ಎಕ್ಸಾಂಪಲ್ಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಯಾವ್ಯಾವ ಕಂಜಂಕ್ಷನ್ನು ಆ ವಾಕ್ಯಗಳಲ್ಲಿ ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಪೌಂಡ್ ಸೆಂಟೆನ್ಸಿಗೆ ಬರ್ತಕ್ಕಂಥ ಕಂಜಂಕ್ಷನ್ ಯಾವುಗಳಪ್ಪ ಅಂದರೆ ಇಲ್ಲಿ ಬಹಳ ಸಿಂಪಲ್ಲಾಗಿ ನಾವು ನೆನಪಿಟ್ಕೋಬೇಕಂದ್ರೆ ಇಲ್ಲಿ ಫ್ಯಾನ್ ಬಾಯ್ಸ್ ಅನ್ನೋ ಒಂದು ರೂಲ್ಸನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಎಫ್ ಅಂದರೆ ಫಾರ್, ಎ ಅಂದರೆ ಆ್ಯಂಡ್, ಎನ್ ಅಂದರೆ ನಾರ್, ಬಿ ಅಂದರೆ ಬಟ್, ಓ ಅಂದರೆ ಆರ್, ವೈ ಅಂದರೆ ಎಟ್ ಆ್ಯಂಡ್ ಕೊನೆಯದಾಗಿ ಎಸ್ ಅಂದರೆ ಸೋ ಅಂತೇಳಿ. ಇವುಗಳಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಐ ಸ್ಟಡೀಡ್ ಹಾರ್ಡ್ ಆ್ಯಂಡ್ ಐ ಪಾಸ್ಟ್. ಮೇಲ್ಗಡೆ ನಾನು ಹೇಳಿರೋ ಹಾಗೆ ಇಲ್ಲಿ ಒಂದು ಸಿಂಪಲ್ಲಾಗಿ ನಾವು ನೆನಪಿಟ್ಕೊಳ್ಳಲಿಕ್ಕೆ ಫ್ಯಾನ್ ಬಾಯ್ಸ್ ಅನ್ನೋ ಒಂದು ಫಾರ್ಮುಲಾನ ನಾವು ನೆನಪಿಟ್ಕೊಂಡ್ವಿ ಅಂತಂದರೆ ಈ ವಾಕ್ಯಗಳಲ್ಲಿ ಇವುಗಳನ್ನು ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ನಾವು ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಈ ಕಂಜಂಕ್ಷನ್ಗಳು ಏನು ಮಾಡ್ತವೆ, ನಮಗೆ ಸಹಾಯ ಮಾಡ್ತವೆ. ಅವುಗಳನ್ನು ನಾವು ಈ ರೂಲ್ಸ್ ಮುಖಾಂತರ ನೆನಪಿಟ್ಕೊಂಡ್ವಿ ಅಂದರೆ ನಾವು ಈಸಿಯಾಗಿ ಅದು ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕಂಡುಹಿಡಿಬೋದು. ಎಕ್ಸಾಂಪಲ್ ಕೂಡ ನೋಡಿದ್ದೀವಿ ನಾವು. ಈಗೇನು ಶಿ ವಾಸ್ ಟಯರ್ಡ್ ಬಟ್ ಶಿ ಕಂಪ್ಲೀಟೆಡ್ ಹರ್ ವರ್ಕ್. ಇಲ್ಲಿ ಬಟ್ ಆಗಲಿ ದೆನ್ ಇಲ್ಲಿ ಆ್ಯಂಡ್ ಆಗಲಿ ಇವೇನವ ಕಂಜಂಕ್ಷನ್ ಅದಾವೆ. ಇಲ್ಲಿರ್ತಕ್ಕಂತಹ ಎರಡು ಇಲ್ಲಿ ಹೇಳ್ತಾರೆ ನೋಡ್ರಿ ವಾಕ್ಯದಲ್ಲಿ ಡೆಫಿನೇಷನ್ ಒಳಗೆ ಟು ಆರ್ ಮೋರ್ ಇಂಡಿಪೆಂಡೆಂಟ್ ಕ್ಲಾಸ್. ಇಂಡಿಪೆಂಡೆಂಟ್ ಕ್ಲಾಸ್ ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗಳಲ್ಲಿ ನಾವು ನೋಡ್ತೀವಿ. ಹೇಗೆ ಐ ಸ್ಟಡೀಡ್ ಹಾರ್ಡ್, ಇಟ್ ಈಸ್ ಅ ಕ್ಲಾಸ್. ವಾಟ್ ಕೈಂಡ್ ಆಫ್ ಕ್ಲಾಸ್ ಇಟ್ ಈಸ್? ಇಟ್ ಈಸ್ ಆ್ಯನ್ ಇಂಡಿಪೆಂಡೆಂಟ್ ಕ್ಲಾಸ್. ಇಂಡಿಪೆಂಡೆಂಟ್ ಕ್ಲಾಸ್. ಮತ್ತು ಇನ್ನೂ ಒಂದು ಟು ಆರ್ ಮೋರ್ ಅಂತ ಹೇಳ್ತಾರೆ. ಇಲ್ಲಿ ನಾವು ಎರಡು ಇಂಡಿಪೆಂಡೆಂಟ್ ಕ್ಲಾಸನ್ನು ನೋಡ್ತೀವಿ. ಐ ಪಾಸ್ಟ್.
ಐ ಪಾಸ್ಟ್ ಅನ್ನೋದು ಕೂಡ ನಮಗೆ ಸಂಪೂರ್ಣ ಅರ್ಥ ಕೊಡ್ತೈತಿ. ಐ ಸ್ಟಡೀಡ್ ಹಾರ್ಡ್ ಅನ್ನೋದು ಕೂಡ ಸಂಪೂರ್ಣ ಅರ್ಥ ಕೊಡ್ತೈತಿ. ಈ ಎರಡೂ ಇಂಡಿಪೆಂಡೆಂಟ್ ಕ್ಲಾಸನ್ನು ಜೋಡಿಸ್ತಕ್ಕಂಥದ್ದು, ಸೇರಿಸ್ತಕ್ಕಂತಹ ಶಬ್ದ ಯಾವುದಪ್ಪ ಅಂದರೆ ಕಂಜಂಕ್ಷನ್ ಎಂಡ್. ಈ ರೀತಿಯ ವಾಕ್ಯಗಳಿಗೆ ನಾವು ಏನಂತ ಕರಿತೇವೆ? ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಕಾಂಪೌಂಡ್ ಸೆಂಟೆನ್ಸ್ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸುಗಳನ್ನು ಯಾವುದಾದರೂ ಕಂಜಂಕ್ಷನ್ ಅಂದರೆ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕಂಜಂಕ್ಷನ್ ಅದು ಜೋಡಿಸೋ ಹಂಗಿತ್ತು ಅಂದ್ರೆ ಆ ವಾಕ್ಯಗಳನ್ನು ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಶಿ ವಾಸ್ ಟಯರ್ಡ್ ಅನ್ನೋದು ಕೂಡ ಇಂಡಿಪೆಂಡೆಂಟ್ ಕ್ಲಾಸು. ಇಟ್ ಗಿವ್ಸ್ ದ ಕಂಪ್ಲೀಟ್ ಮೀನಿಂಗ್, ಕಂಪ್ಲೀಟ್ ಥಾಟ್. And she completed her work. It is also the complete sentence and gives complete meaning. ಬಟ್ ಅನ್ನೋ ಒಂದು ಶಬ್ದ ಕಂಜಂಕ್ಷನ್ ಏನು ಮಾಡ್ತೈತಿ ನಮಗೆ? ಇವೆರಡನ್ನೂ ಸೇರಿಸಿ ಇನ್ನೊಂದು ಸಂಪೂರ್ಣ ಅರ್ಥವನ್ನು ಕೊಡ್ತಕ್ಕಂಥದ್ದನ್ನು ಅದು ಮಾಡ್ತೈತಿ. ಹಾಗಾಗಿ ನಾವು ಇದಕ್ಕೆ ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಸಿಂಪಲ್ ಸೆಂಟೆನ್ಸ್ ಈಸ್ ದ ಫಸ್ಟ್ ಟೈಪ್ ಆಫ್ ಸಿಂಟ್ಯಾಕ್ಸ್, ಕಾಂಪೌಂಡ್ ಸೆಂಟೆನ್ಸ್ ಈಸ್ ದ ಸೆಕೆಂಡ್ ಟೈಪ್ ಆಫ್ ಸಿಂಟ್ಯಾಕ್ಸ್. ಹಾಗೆ ಮೂರನೇದು ನಾವು ನೋಡೋದಾದರೆ ಕಾಂಪ್ಲೆಕ್ಸ್ ಸೆಂಟೆನ್ಸಸ್. ಕಾಂಪ್ಲೆಕ್ಸ್ ಸೆಂಟೆನ್ಸಿಗೆ ನಾವು ಡೆಫಿನೇಷನ್ ನೋಡೋದಾದ್ರೆ ಅಂದರೆ ಇಟ್ ಕಂಟೈನ್ಸ್ ಒನ್ ಇಂಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ಒನ್ ಆರ್ ಮೋರ್ ಡಿಪೆಂಡೆಂಟ್ ಕ್ಲಾಸ್. ಇಲ್ಲಿ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತೈತಿ ಅಥವಾ ಒಂದು ಅಥವಾ ಜಾಸ್ತಿ ಡಿಪೆಂಡೆಂಟ್ ಕ್ಲಾಸು ಆ ವಾಕ್ಯಗಳಲ್ಲಿ ಇತ್ತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ ಬಿಕಾಸ್ ಇಟ್ ವಾಸ್ ರೇನಿಂಗ್ ವಿ ಸ್ಟೇಡ್ ಹೋಮ್, ಆಲ್ದೋ ಹಿ ವಾಸ್ ಇಲ್ ಹಿ ಅಟೆಂಡೆಡ್ ಕ್ಲಾಸ್. ಇಲ್ಲಿ ಹೇಳ್ತಾರೆ ಅವರು ಒಂದು ಇರಬೇಕು ಅಲ್ಲ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸ್ ಇರಬೇಕು ಮತ್ತು ಒಂದು ಕಂಪಲ್ಸರಿ ಏನಿರಬೇಕು? ಇಂಡಿಪೆಂಡೆಂಟ್ ಕ್ಲಾಸ್ ಇರಬೇಕು. ಇಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಯಾವುದಪ್ಪ ಅಂದರೆ ಬಿಕಾಸ್ ಇಟ್ ವಾಸ್ ರೇನಿಂಗ್ ಈಸ್ ಡಿಪೆಂಡೆಂಟ್ ಕ್ಲಾಸ್, ವಿ ಸ್ಟೇಡ್ ಹೋಮ್ ಈಸ್ ಇಂಡಿಪೆಂಡೆಂಟ್ ಕ್ಲಾಸ್. ಇಲ್ಲಿ ಕೂಡ ಆಲ್ದೋ ಹಿ ವಾಸ್ ಇಲ್ ಈಸ್ ಅ ಡಿಪೆಂಡೆಂಟ್ ಕ್ಲಾಸ್, ಹಿ ಅಟೆಂಡೆಡ್ ಕ್ಲಾಸ್ ಈಸ್ ದ ಇಂಡಿಪೆಂಡೆಂಟ್ ಕ್ಲಾಸ್. ಒಂದು ಕಂಪಲ್ಸರಿ ಇಂಡಿಪೆಂಡೆಂಟ್ ಕ್ಲಾಸ್ ಇರಬೇಕು ಆ ವಾಕ್ಯದೊಳಗೆ. ಅದನ್ನು ಹೊರತಾಗಿ ಒಂದರ ಇರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಡಿಪೆಂಡೆಂಟ್ ಕ್ಲಾಸ್ ಇತ್ತು ಅಂದರೆ ಆ ವಾಕ್ಯಗಳನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಈ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಏನೈತಿ? ಇಟ್ ಈಸ್ ದ ಥರ್ಡ್ ಟೈಪ್ ಆಫ್ ಸಿಂಟ್ಯಾಕ್ಸ್. ಇಲ್ಲಿ ಕ್ಲಾಸ್ಗಳನ್ನು ನೋಡ್ತಾ ಇದ್ದೀವಿ, ಮೇಲುಗಡೆ ಶಬ್ದಗಳನ್ನು ನೋಡಿದ್ವಿ, ಇದರ ಸೆಂಟೆನ್ಸನ್ನು ನಾವು ನೋಡೀವಿ. ಶಬ್ದಗಳಾಗಲಿ, ಫ್ರೇಸಸ್ಗಳಾಗಲಿ, ಕ್ಲಾಸಸ್ಗಳಾಗಲಿ ಇವುಗಳನ್ನು ವ್ಯಾಕರಣಬದ್ಧವಾಗಿ ವಾಕ್ಯಗಳ ರಚನೆ ಮಾಡಬೇಕಾದಾಗ ಸರಿಯಾದ ಅನುಕ್ರಮದಲ್ಲಿ ನಾವು ಜೋಡಿಸ್ತಾ ಹೋದ್ವಿ ಅಂದರೆ ಮಾತ್ರ ಆ ವಾಕ್ಯ ಏನು ಮಾಡ್ತೈತಿ? ನಮಗೆ ಅರ್ಥವನ್ನು ಕೊಡ್ತೈತಿ. ಹಾಗಾಗಿ ನಾವಿಲ್ಲಿ ಏನು ಮಾಡಕತ್ತೀವಿ? ಸಿಂಟ್ಯಾಕ್ಸ್ನ ವಿಧಗಳನ್ನು ವಾಕ್ಯಗಳ ರೂಪದಲ್ಲಿ ಬೇಸ್ಡ್ ಆನ್ ದ ಟೈಪ್ಸ್ ಆಫ್ ಸೆಂಟೆನ್ಸಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ನಾಲ್ಕನೇ ವಿಧ ಯಾವುದಪ್ಪ ಅಂದರೆ ಕಾಂಪೌಂಡ್ ಕಾಂಪ್ಲೆಕ್ಸ್. ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇಟ್ ಈಸ್ ದ ಫೋರ್ತ್ ಟೈಪ್ ಆಫ್ ಸಿಂಟ್ಯಾಕ್ಸ್, ಆಲ್ಸೋ ದ ಫೋರ್ತ್ ಟೈಪ್ ಆಫ್ ಸೆಂಟೆನ್ಸ್. ವಾಕ್ಯಗಳ ವಿಧಗಳಲ್ಲಿ ಕೂಡ ನಾಲ್ಕನೇದು, ಸಿಂಟ್ಯಾಕ್ಸ್ನಲ್ಲಿ ಕೂಡ ನಾವು ವಾಕ್ಯಗಳ ಆಧಾರದ ಮೇಲೆ ನೋಡೋದಾದರೆ ಇದು ನಾಲ್ಕನೇ ವಿಧ ಆಗ್ತೈತಿ. ಸೊ ಎಕ್ಸಾಂಪಲ್ಸ್ ನೋಡೋದಕ್ಕಿಂತ ಮುಂಚೆ ಡೆಫಿನೇಷನ್ ಏನಪ್ಪ ಅಂದರೆ ಇದು ಕಂಟೈನ್ಸ್ ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ಅಟ್ಲೀಸ್ಟ್ ಒನ್ ಡಿಪೆಂಡೆಂಟ್ ಕ್ಲಾಸ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತೈತಿ. ಹಾಗೆ ಅಟ್ಲೀಸ್ಟ್ ಒಂದಾದರೂ ಡಿಪೆಂಡೆಂಟ್ ಕ್ಲಾಸ್ ಈ ವಾಕ್ಯದಲ್ಲಿ ಇರ್ತೈತಿ. ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗ್ತದೆ ನಮಗೆ. I wanted to travel, but I stayed home because I was sick. ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯವನ್ನು ನೋಡಿದರೆ I wanted to travel, but I stayed home because I was sick. ಇಲ್ಲಿ ನಾವು ನೋಡಿದ್ವಿ ಅಂದರೆ I wanted to travel and I stayed home. These two are an independent ದ ಇಂಡಿಪೆಂಡೆಂಟ್ ಕ್ಲಾಸಸ್. ಇವೆರಡು ಏನಪ್ಪ ಅಂದರೆ ಇಂಡಿಪೆಂಡೆಂಟ್ ಕ್ಲಾಸ್ ಅದಾವು. ಬಿಕಾಸ್ ಐ ವಾಸ್ ಸಿಕ್ ಈಸ್ ಡಿಪೆಂಡೆಂಟ್ ಕ್ಲಾಸ್. ಸೊ ಶಿ ಕುಕ್ಡ್ ಡಿನ್ನರ್ ಆ್ಯಂಡ್ ಹಿ ಕ್ಲೀನ್ಡ್ ದ ಕಿಚನ್ ಆಫ್ಟರ್ ದ ಗೆಸ್ಟ್ ಲೆಫ್ಟ್. ಇದು ಒಂದು ಕೂಡ ಈ ವಾಕ್ಯವನ್ನು ನೋಡಿದ್ವಿ ಅಂದರೆ ನಾವು ಕಾಂಪೌಂಡ್ ಕಾಂಪ್ಲೆಕ್ಸಿಗೆ ಸಂಬಂಧಪಟ್ಟಂಥ ಒಂದು ವಾಕ್ಯ ಆಗ್ತೈತಿ. ಹಾಗೆ ಮುಂದೆ ನಾವು ಟೈಪ್ಸ್ ಆಫ್ ಸೆಂಟೆನ್ಸಸ್ಗಳನ್ನು ನೋಡಿದ್ವಿ ಅಂದರೆ ಇಷ್ಟೊತ್ತು ನಾವು ನೋಡಿದ್ದು ಸಿಂಪಲ್ ಆಗಲಿ, ಕಾಂಪೌಂಡ್ ಆಗಲಿ, ಕಾಂಪ್ಲೆಕ್ಸ್ ಆಗಲಿ, ಕಾಂಪೌಂಡ್ ಕಾಂಪ್ಲೆಕ್ಸ್ ಆಗಲಿ ಇವು ವಾಕ್ಯಗಳ ವಿಧಗಳೇ ಆಗ್ತವೆ. ಬಟ್ ನಾವು ಸಿಂಟ್ಯಾಕ್ಸನ್ನು ಸ್ಟಡಿ ಮಾಡೋದರಿಂದ ಅವುಗಳನ್ನು ಆ ವಾಕ್ಯಗಳ ಆಧಾರದ ಮೇಲೆ ಅವುಗಳು ಕೂಡ ವಿಧಗಳಂತೇಳಿ ಪರಿಗಣಿಸೇವಿ. ಹೀಗೆ ಟೈಪ್ಸ್ ಆಫ್ ಸೆಂಟೆನ್ಸಸ್ ನೋಡೋದಾದರೆ ಯಾವ್ಯಾವುದವು ವಾಕ್ಯದ ವಿಧಗಳು? ಇಲ್ಲಿ ಫಸ್ಟ್ ಒನ್ ಡಿಕ್ಲರೇಟಿವ್ ಸೆಂಟೆನ್ಸ್.
ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದರೆ ನಥಿಂಗ್ ಬಟ್ ಮೇಕಿಂಗ್ ಅ ಸ್ಟೇಟ್ಮೆಂಟ್ ಅಥವಾ ಮೇಕ್ ಅ ಸ್ಟೇಟ್ಮೆಂಟ್ ಅಂತೇಳಿ. ಎಕ್ಸಾಂಪಲ್ ನೋಡಿದ್ವಿ ಅಂದರೆ ಇಂಡಿಯಾ ಈಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಇಲ್ಲೊಂದು ಸ್ಟೇಟ್ಮೆಂಟ್ ನಾವೇನು ಮಾಡೀವಿ ಹೇಳಿದ್ದೀವಿ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳಿಗೆ ನಾವು ಡಿಕ್ಲರೇಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ. ಹಾಗೆ ಸೆಕೆಂಡ್ ಒನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳು, ಆಸ್ಕ್ಸ್ ಅ ಕ್ವೆಶನ್. ಎಕ್ಸಾಂಪಲ್ ನೋಡಿದ್ರೆ ವೇ ಡು ಯು ಲಿವ್ ಅನ್ನೋದು ಇಲ್ಲಿ ಪ್ರಶ್ನಾರ್ಥಕ ವಾಕ್ಯಕ್ಕೆ ಒಂದು ಎಕ್ಸಾಂಪಲ್ ಆಗ್ತೈತಿ. ಹಾಗೆ ಇಂಪರೇಟಿವ್ ಸೆಂಟೆನ್ಸ್ ನೋಡಿದ್ರೆ ಇಟ್ ಎಕ್ಸ್ಪ್ರೆಸಸ್ ಕಮ್ಯಾಂಡ್, ರಿಕ್ವೆಸ್ಟ್ ಆರ್ ಅಡ್ವೈಸ್. ಇದು ಇಂಪರೇಟಿವ್ ಸೆಂಟೆನ್ಸ್ ಆಗ್ತೈತಿ. ಯಾವ ಒಂದು ವಾಕ್ಯ ಕಮ್ಯಾಂಡ್ ಆಗಲಿ, ರಿಕ್ವೆಸ್ಟ್ ಆಗಲಿ, ಅಡ್ವೈಸ್ ಆಗಲಿ ಅದನ್ನು ಹೇಳೋದು ಹಾಗೆ ಇತ್ತು ಅಂದರೆ ಅದು ಇಂಪರೇಟಿವ್ ಸೆಂಟೆನ್ಸ್ ಆಗ್ತದೆ. ಎಕ್ಸಾಂಪಲ್ ನೋಡೋದಾದ್ರೆ ಪ್ಲೀಸ್ ಓಪನ್ ದ ವಿಂಡೋ. ಹಾಗೆ ಮುಂದಿನ ಒಂದು ವಿಧ ಯಾವುದಪ್ಪ ಅಂದರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಆಶ್ಚರ್ಯ ಸೂಚಕ ವಾಕ್ಯ ಅಂತೇಳಿ ನಾವು ಇದನ್ನು ಕರಿಬೋದು. ಇದು ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಇಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್. ಎಕ್ಸಾಂಪಲ್ ನೋಡೋದಾದರೆ ವಾಟ್ ಅ ಬ್ಯೂಟಿಫುಲ್ ಫ್ಲವರ್. ಹಾಗೆ ಇವೆಲ್ಲವುಗಳು ವಾಕ್ಯಗಳ ವಿಧಗಳಾಗ್ತವೆ. ಹಾಗೆ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ಸಿಂಟ್ಯಾಕ್ಸ್ ಅಂದರೆ ಏನು, ಸಿಂಟ್ಯಾಕ್ಸ್ನ ಡೆಫಿನಿಷನ್ ಏನು, ಸಿಂಟ್ಯಾಕ್ಸ್ನ ಮೀನಿಂಗ್ ಏನು, ಸಿಂಟ್ಯಾಕ್ಸ್ನ ಎಲಿಮೆಂಟ್ಸ್ ಯಾವ್ಯಾವುದವು, ಹಾಗೂ ವಾಕ್ಯಗಳ ರಚನೆಯನ್ನು ಹೆಂಗೆ ಮಾಡ್ತೀವಿ, ವಾಕ್ಯಗಳ ರಚನೆಯಲ್ಲಿ ಸಿಂಟ್ಯಾಕ್ಸ್ನ ಒಂದು ಪಾತ್ರ ಏನು, ಹಾಗೆ ಆ ಸಿಂಟ್ಯಾಕ್ಸ್ನ ವಿಧಗಳ್ಯಾವುವು ಹಾಗೂ ವಾಕ್ಯದ ವಿಧಗಳ್ಯಾವ್ಯಾವು ಅನ್ನೋ ಹಲವಾರು ವಿಚಾರಗಳನ್ನು ಅಥವಾ ವಿಷಯಗಳನ್ನು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಹಾಗೆ ಈ ಒಂದು ವಿಡಿಯೋ ತಮಗೆ ಅನುಕೂಲವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಲೈಕ್ ಮಾಡೋದ್ರ ಮುಖಾಂತರ ಈ ಒಂದು ವಿಡಿಯೋವನ್ನು ತಾವು ವೀಕ್ಷಿಸ್ಬೋದು ಅಂತೇಳಿ ಕೇಳ್ತಾ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.